ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದಾರಲ್ಲ, ಈ ರೀತಿ ಒಂದು ಫೋಟೋಸ್ನ ನಾನು ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಈಗ ಸಿಂಪಲಾಗಿ ನಿಮ್ಮ ಹತ್ರ ಒಂದು ಜೆಮಿನಿ ಆ್ಯಪ್ ಇರಬೇಕು. ಸೊ ಆ ಒಂದು ಆ್ಯಪ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ಆ್ಯಪ್ನ ನೀವು ಸರ್ಚ್ ಮಾಡಿದರೆ ಈ ಆ್ಯಪ್ ಬರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬಂದ ನಂತರ ಇಲ್ಲಿಗೆ ಜಿಮೇಲ್ಗೆ ಲಾಗಿನ್ ಹಾಕ್ಕೊಳ್ಳಿ. ಆದ ನಂತರ ಈ ರೀತಿ ಬರುತ್ತೆ ಇಂಟರ್ಫೇಸ್. ಸೊ ಇಲ್ಲಿಗೆ ಆಸ್ಕ್ ಜೆಮಿನಿ ಕೆಳಗೆ ಪ್ಲಸ್ ಮಾರ್ಕ್ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿ ನಿಮ್ಮ ಒಂದು ಫೋಟೋ, ಯಾವ ಒಂದು ಫೋಟೋ ನೀವು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಬಾರ್ ಮೇಲೆ ಇಲ್ಲಿ ನೀವು ಒಂದು ಏನಪ್ಪ ಅಂದರೆ ಒಂದು ಫ್ರೌಂಟ್ನ ನೀವು ಕಾಪಿ ಮಾಡ್ಕೊಂಬರ್ಬೇಕು. ಆ ಒಂದು ಫ್ರೌಂಟ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ಸೊ ಜಸ್ಟ್ ಹೋಗಿ ಅದನ್ನ ನೀವು ಕಾಪಿ ಮಾಡ್ಕೊಂಬರ್ರಿ. ಸೊ ಕಾಪಿ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಮಾಡಿಬಿಟ್ರೆ, ಅಂದರೆ ಇಲ್ಲಿ ಸೆಂಡ್ ಮಾಡಿದರೆ ಸ್ವಲ್ಪ ವೆಯ್ಟ್ ಮಾಡಿಕೊಂಡ್ರೆ ಅದು ನಿಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು, ಒಂದು 20 ಸೆಕೆಂಡ್ ಗೈಸ್. ಸೊ ಗೈಸ್, ಅಷ್ಟರೊಳಗೆ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಬೇಕಾಗ ಲೈಕ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟ್ರೆಂಡಿಂಗ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಬೇಗ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವೆಯ್ಟ್ ಮಾಡಿರಿ ಸ್ವಲ್ಪ. ಸೊ ನೋಡ್ಕೋಬೋದು, ಅದು ಜನ್ರೇಟಿಂಗ್ ಆಗ್ತಾಯಿದೆ. ಸ್ವಲ್ಪ ವೆಯ್ಟ್ ಮಾಡಿದರೆ ಅದು ನಿಮಗೆ ವಿತಿನ್ ಸೆಕೆಂಡಲ್ಲಿ ಮಾಡಿ ಕೊಡುತ್ತೆ. ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ತುಂಬ ಜನ ಎಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಅದು ಲೇಟ್ ಹಿಡಿಯುತ್ತೆ. ಸೊ ನೋಡ್ಬೋದು, ಈ ರೀತಿಯಾಗಿ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ. ಸೊ ಈ ಮಾಡಿಕೊಟ್ಟಿದ್ದ ಫೋಟೋನ ಆಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೀವು ಇಲ್ಲಿ ಸೇವ್ ಅಂತ ಕಾಣ್ತಿದ್ದಿಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಯಿತು. ಸೊ ನಿಮ್ಮ ಒಂದು ಫೋಟೋ ರೆಡಿಯಾಗಿ ನಿಮ್ಮ ಗ್ಯಾಲರಿಗೆ ಬರುತ್ತೆ. ಸೊ ಈ ಫ್ರೌಂಟ್ನ ಹೇಳಿದ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಡೌನ್ಲೋಡ್ ಎಲ್ಲ ಕಾಪಿ ಮಾಡಿಕೊಂಡು ಜಸ್ಟ್ ಹೋಗಿ ಈ ರೀತಿ ಪೇಸ್ಟ್ ಮಾಡಿದರೆ ಸೊ ನಿಮ್ಮ ಒಂದು ಫೋಟೋ ರೆಡಿ ಆಗುತ್ತೆ. ಸೊ ಅಟ್ಯಾಚ್ ಆಗಿಲ್ಲಪ್ಪ ಅಂದರೆ ಸೊ ಇನ್ನೊಂದು ಸಾರಿ ನೀವು ಅದೇ ಫ್ರೌಂಟ್ನ ಹಾಕಿ ಕ್ರಿಯೇಟ್ ಮಾಡಿದರೆ ಸೊ ಅದು ಅಟ್ಯಾಚ್ ಮಾಡಿಕೊಡುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.